ಮೇಲಿರ್ತಕ್ಕ ಗಣ್ಯ ವಿದ್ವಾಂಸರೇ, ಸಭೆಯಲ್ಲಿ ಕುಳಿತಿರ್ತಕ್ಕ ಬೆಂಗಳೂರಿನ ಸಜ್ಜನರೇ, ನಾಗರಿಕರೇ, ಈ ಸಭೆಯ ಎದುರಿಗೆ ನಿಂತು ಮಾತಾಡೋದಕ್ಕೆ ನನಗೆ ನಡುಕ ಆಗ್ತಾ ಇದೆ. ಸಭೆಯಲ್ಲಿ ನನ್ನ ಪಕ್ಕದಲ್ಲಿ ಕುಳಿತವರೆಲ್ಲ ಮಹಾ ವಿದ್ವಾಂಸರಾದವರು. ಇಂಗ್ಲಿಷ್ ಸಾಹಿತ್ಯದಲ್ಲಿ, ವಿಜ್ಞಾನದಲ್ಲಿ ಎಲ್ಲ ಜೋರಾಗಿರ್ಬೇಕು. ಡಾಕ್ಟರ್ಗಳೆಲ್ಲ, ನಾನು ಡಾಕ್ಟರ್ ಅಲ್ಲ. ಹೀಗಾಗಿ ಇವತ್ತು ನಾನು ಮಾತನಾಡುವಾಗ ಇದಕ್ಕೆ ಮುಖ್ಯ ಕಾರಣ ಏನಂದರೆ, ವಿಶ್ವೇಶ್ವರ ಅವರು ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ಹೀಗೆ ಹಾಕಿದ್ದಾರೆ: ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಫಾಲೋಡ್ ಬೈ ಕಾಮೆಂಟ್ಸ್, ಬುಕ್ ರಿಲೀಸ್ನ ಫಾಲೋಡ್ ಬೈ ಕಾಮೆಂಟ್ಸ್ ಅಂತ ಹೇಳಿದರು. ನಾನು ಅದನ್ನು ಅರ್ಥ ಮಾಡ್ಕೋತೀನಿ ಹೀಗೆ: ಪುಸ್ತಕವನ್ನು ಬರೆದಂಥವರ ಸಿ ಕೆ ವೆಂಕಟರಾಮಯ್ಯನವರ ಬಗ್ಗೆ ಕೆಲವು ಮಾತು ಹೇಳಿ ಅವರ ಅರ್ಥ ಇರಬೇಕು ಅಂತ ಇಟ್ಕೊಂಡು ಆ ಕೆಲಸವನ್ನು ನಾನು ಮಾಡ್ತೇನೆ. ಪುಸ್ತಕದ ಬಗ್ಗೆ ಶತಾವಧಾನಿಯವರು ಮಾತಾಡಲಿದ್ದಾರೆ. ನಾನು ಆ ಪುಸ್ತಕದ ಬಗ್ಗೆ ಏನು ಹೇಳುವುದಿಲ್ಲ. ಸಿ ಕೆ ವೆಂಕಟರಾಮಯ್ಯನವರು ನನಗೆ ತುಂಬ ಹಿರಿಯರ ಮಾರ್ಗದರ್ಶಕರಾಗಿದ್ದವರು, ನನಗೆ ದೂರದ ಬಂಧುಗಳು. ನಾವು ಬೆಂಗಳೂರಿನಲ್ಲಿ ವಿಶ್ವೇಶ್ವರಪುರದಲ್ಲಿ ಒಂದೇ ಬೀದಿಯಲ್ಲಿ ವಾಸ ಮಾಡ್ತಾ ಇದ್ರು. ಪ್ರತಿನಿತ್ಯ ಒಬ್ಬರನ್ನ ನೋಡ್ತಾ ಇದ್ರು. ಹೀಗಾಗಿ ಆ ಹಿರಿಯರ ಮಾರ್ಗದರ್ಶನ ನನ್ನ ಜೀವನದಲ್ಲಿ ತುಂಬ ಸಿಕ್ತು. ಆ ದೃಷ್ಟಿಯಿಂದ ಅವರನ್ನು ಕುರಿತು ನಾಲ್ಕು ಮಾತಾಡೋ ಪ್ರಯತ್ನ ಪಡ್ತೇನೆ. ಮುಖ್ಯವಾಗಿ ಅವರ ಸಾಹಿತ್ಯ ರಚನೆಯ ಬಗ್ಗೆ. ಸಿ ಕೆ ವೆಂಕಟರಾಮಯ್ಯನವರು ತುಂಬ ಒಳ್ಳೆಯ ಭಾಷಣಕಾರರು, ಒಳ್ಳೆಯ ವಿದ್ವಾಂಸರು, ಸಜ್ಜನರು, ಪರೋಪಕಾರಿಗಳು. ಅವರ ಜೊತೆ ಇರ್ತಕ್ಕದ್ದು ನನಗೆ ತುಂಬ ಮಾರ್ಗದರ್ಶಕ ಆಗಿದೆ. ಅವರು ವಿದ್ಯಾರ್ಥಿಯಾಗಿದ್ದಾಗ AR ಕೃಷ್ಣಶಾಸ್ತ್ರಿಗಳ ವಿದ್ಯಾರ್ಥಿಯಾಗಿದ್ದರು ಅವರು. ಕೃಷ್ಣಶಾಸ್ತ್ರಿಗಳ ಕಡೆ ಬರೀತಾರೆ, ನಮ್ಮ ವಿದ್ಯಾರ್ಥಿಗಳು ನಾನು ಹೇಳಿದೆ, ಲಕ್ಷ್ಮೀಶನ ಜೈವನಿ ಕಾವ್ಯದ ಬಗ್ಗೆ ಒಂದು ಪ್ರಬಂಧ ಬರ್ಕೊಂಬ ಅಂತ ಹೇಳಿದೆ ನಾನು. ಅದಕ್ಕೆ ಒಬ್ಬ ವಿದ್ಯಾರ್ಥಿ ಒಂದು ಎಕ್ಸಸೈಸ್ ಪುಸ್ತಕ, ಆ ಎಕ್ಸಸೈಸ್ ಪುಸ್ತಕ ಅಂದರೆ ಈಗ ಅರ್ಥ ಆಗೋದಿಲ್ಲ, ಬರೀ ನೋಟ್ಬುಕ್ ಬಂದ್ಬಿಟ್ರೆ. ಈಗ ಎಕ್ಸಸೈಸ್ ಪುಸ್ತಕ ಅಂದರೆ ಒಂದು 64 ಹಾಡುಗಳ ಒಂದು ಬರವಣಿಗೆ ಪುಸ್ತಕ ಇರ್ತಾರೆ. ಅಂಥ ಪುಸ್ತಕದಲ್ಲಿ ಪೂರ್ತಿ ಮಧ್ಯದ ಕಡೆವರೆಗೆ ಬರ್ಕೊಂಡು ದೊಡ್ಡ ಪುಸ್ತಕವನ್ನೇ ಬರ್ತು ಅನ್ಕೊಂಡಿದ್ದ ವಿದ್ಯಾರ್ಥಿ ಅವರು ಯಾರು ಮುಂದೆ ಸಿ ಕೆ ವೆಂಕಟರಾಮಯ್ಯ. ಅಂಥವರ ಸಹಾಯ ಇದ್ದದಿಂದಲೇ ಪ್ರಬುದ್ಧ ಕರ್ನಾಟಕ ಎನ್ನುವ ಪತ್ರಿಕೆ ಜೀವನೋತ್ತಾ ಇತ್ತು. ಆಗಿನ ಕಾಲದಿಂದ ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು MA BL ಪಾಸ್ ಮಾಡಿಕೊಂಡು ಒಂದು ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಬೆಂಗಳೂರಿನ ಪರೀಕ್ಷೆಯಲ್ಲಿ ಸರ್ಕಾರಕ್ಕೆ ಟ್ರಾನ್ಸ್ಲೇಟರ್ ಬೇಕಾಗಿತ್ತು. ಅವರು ಆ ಟ್ರಾನ್ಸ್ಲೇಟರ್ಗೋಸ್ಕರವಾಗಿ ಒಂದು ಪರೀಕ್ಷೆ ಮಾಡಿದ್ರು. ಆ ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನವನ್ನು ತಗೊಂಡು ನಮ್ಮ ಸರ್ಕಾರಕ್ಕೆ ಟ್ರಾನ್ಸ್ಲೇಟರ್ ಆದರು. ಅದು ಒಂದೇ ಕೆಲಸ ಅವರು ಮಾಡೋದು. ನಿವೃತ್ತರಾದದ್ದು, ಸೇರದ್ದು, ನಿವೃತ್ತರಾಗದ್ದು, ಅಲ್ಲಿವರೆಗೆ ಅವರು ಟ್ರಾನ್ಸ್ಲೇಟರ್ ಆಗಿ ಸರ್ಕಾರಕ್ಕೆ ಅಂತ ಒಳ್ಳೆ ಕೆಲಸ ಮಾಡ್ತಾರೆ. ಸರ್ಕಾರದ ಕೆಲಸ ಟ್ರಾನ್ಸ್ಲೇಷನ್ ಆದರೆ ಮಿಕ್ಕ ವಿಚಾರಗಳೆಲ್ಲ ಸಂಸ್ಕೃತ ಸಾಹಿತ್ಯವನ್ನು ಕನ್ನಡ ಜನರಿಗೆ ಪರಿಚಯ ಮಾಡಿಕೊಡೋದಾಯಿತು. ಸಾಹಿತ್ಯದಲ್ಲಿ ಬೇಕಾದಷ್ಟು ಗ್ರಂಥವನ್ನು ಬರೆದಿದ್ದಾರೆ. ಆಧುನಿಕ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. 3 ಸಣ್ಣ ಕಥೆ ಪುಸ್ತಕಗಳನ್ನ ಪ್ರಕಟ ಮಾಡಿದ್ದಾರೆ. 4-5 ಜೀವನ ಚರಿತ್ರೆಗಳನ್ನ ಪ್ರಕಟ ಮಾಡಿದ್ದಾರೆ. ಪ್ರಬಂಧಗಳನ್ನ ಬರೆದಿದ್ದಾರೆ. ಬಹು ಮುಖ್ಯವಾಗಿರ್ತಕ್ಕಂಥ ನಾಟಕ ರಚನೆ. ಆಗಿನ ಕಾಲದಲ್ಲಿ ಅಮೆಚೂರ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್ ಅಂತ ಒಂದಿತ್ತು ಬೆಂಗಳೂರಿನಲ್ಲಿ. ಅದು ನಾಟಕವನ್ನು ಬರೆಸಿ ಆಡಿ ಎಲ್ಲ ಮಾಡ್ತಾ ಇದ್ರು. ವರದಾಚಾರ್ಯವರ ಸಹಾಯ ಇತ್ತು. ಎಲ್ಲರೂ ಸಿ ಕೆ ವೆಂಕಟರಾಮಯ್ಯನವರು ಈ ನಾಟಕ ಕ್ಷೇತ್ರದಲ್ಲಿ ತುಂಬ ಆಸಕ್ತಿ ಹೊಂದಿದ್ದವರು. ಸಂಸ್ಕೃತದ ಭಾಸ, ಕಾಳಿದಾಸ, ಭವಭೂತಿ ಮುಂತ ಶ್ರೇಷ್ಠ ನಾಟಕಕಾರರು. ಆ 3 ಜನರ ಬಗ್ಗೆನೂ ಕೂಡ ಒಬ್ಬೊಬ್ಬರ ಬಗ್ಗೆ ಬರೆಯುವ ಒಂದೊಂದು ಪುಸ್ತಕದಲ್ಲಿಯೂ ಕೂಡ PhD ಡಿಗ್ರಿ ಪಡೆಯುವುದಕ್ಕೆ ಬರೀತಕ್ಕಂಥ ಮಹಾ ಪ್ರಬಂಧದ ಗಾತ್ರ, ವಿಸ್ತಾರ ಮತ್ತು ವಿಷಯ ಪರಿಪೂರ್ಣತೆ ಇದೆ. ಅಂತ 3 ಗ್ರಂಥಗಳನ್ನ ಬಂದುಕೊಟ್ಟಿದ್ದಾರೆ ಈ ಇದರುಗಳಲ್ಲಿ ಎಲ್ಲರ ಜೊತೆಗೆ. ನಾಟಕ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮುಖ್ಯವಾಗಿ ಕೆಲವು ನಾಟಕಗಳನ್ನು ಬರೆದಿದ್ದಾರೆ. ಸಾಮಾಜಿಕ ನಾಟಕವಾಗಿ ಬರೆದಿದ್ದಾರೆ. ಒಂದು ನಮ್ಮ ಸಮಾಜ ಅಂತ ಒಂದು, ರಾಮಾಯಣದ ಬಗ್ಗೆ ಮಂಡೋದರಿಯನ್ನು ಕುರಿತು ಒಂದು ನಾಟಕ ಬರೆದಿದ್ದಾರೆ. ನಮ್ಮ ವೇದಾಂತದ ಬಗ್ಗೆ, ನಚಿಕೇತನ ಬಗ್ಗೆ ಒಂದು ನಾಟಕ ಬರೆದಿದ್ದಾರೆ. ಆಮೇಲೆ ಶಂಕರಾಚಾರ್ಯ ಜೀವನದ ಬಗ್ಗೆ ಉಭಯ ಭಾರತೀಯ ನಾಟಕವನ್ನು ಬರೆದಿದ್ದಾರೆ.
ಈ 3 ನಾಟಕಗಳು ಕೂಡ ತುಂಬ ಪ್ರಚಾರದಲ್ಲಿತ್ತವಾಗಿದ್ದ ಕಾಲದಲ್ಲಿ. ನಾನು ಬೆಂಗಳೂರಿಗೆ ಬಂದ ಪ್ರಾರಂಭದಲ್ಲಿ 1943ನೇ ಇಸ್ವಿ ಒಳಗಡೆ ಈ ನಾಟಕಗಳನ್ನು ಆಡ್ತಾ ಇದ್ದರು. ನಾನು ನಾಟಕ ರಂಗದ ಮೇಲೆ ಅದನ್ನು ಆಡೋದನ್ನು ನೋಡಿದ್ದೀನಿ. ಜನ ತುಂಬ ಮೆಚ್ಕೊಂಡಿದ್ದರು. ಈ ನಾಟಕ ನೋಡುವುದಕ್ಕೆ ಡಿ ವಿ ಗುಂಡಪ್ಪ, ಬಿ ಎಂ ಶ್ರೀಕಂಠಯ್ಯ, ಎ ಆರ್ ಕೃಷ್ಣಾಸ್ತ್ರಿ ಇಂಥವರೆಲ್ಲ ಬರ್ತಾ ಇದ್ರು. ಅಂಥವರಿದ್ದರೆ ಈ ನಾಟಕವನ್ನು ಆಡಿಸಿ ಅವರು ಮೆಚ್ಕೊಂಡಿದ್ದರು. ಅಂಥ ನಾಟಕಗಳಲ್ಲಿ ಉಭಯ ಭಾರತಿ ಒಂದು. ನಾನು ನಮ್ಮ ಸಮಾಜ ಎನ್ನುವುದನ್ನು ಮತ್ತು ಮಂಡೋದರಿಯ ನಾಟಕ ಪಠ್ಯ ಪುಸ್ತಕವಾಗಿತ್ತು. ನಾನು ಅದನ್ನು ಪಾಠ ಹೇಳಿದ್ದೀನಿ. ಈ 2 ಇಕ್ಕದನ್ನು ನಾನು ನೋಡಿದ್ದೀನಿ. ತುಂಬ ಒಳ್ಳೆಯ ಗ್ರಂಥ ಇದು ಉಭಯ ಭಾರತಿ. ಇದರ ಬಗ್ಗೆ ವಿಸ್ತಾರವಾಗಿ ಗಣೇಶವರು ಮಾತಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ನನ್ನ ಕಾಮೆಂಟ್ಸ್. ಈಗ ನಮ್ಮ ಶತಾವಧಾನಿ ಗಣೇಶವರು ನಮ್ಮ ಉಪನ್ಯಾಸ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ನಮಸ್ಕಾರ.